ಧರ್ಮನಂದನ ಸೌಂದರ್ಯಾತಿಶಯದಿಂದೊಪ್ಪುವ ಎನ್ನ ಮನಕಾನಂದವನ್ನು ತೋರುವ ಕಂದನಂ ತೋರು ಬೇಗನೆ. ಶೌರ್ಯ ದಗ್ಧ ವಿಗ್ರಹನನ್ನು ನೋಡುವೆನು. ಪೌರ್ಣೆಂದು ಬಿಂಬದೊಳಪ್ಪು ಅಪರಿಮಿತ ಸಾಹಸಿ ಹಾದರಿಪು ಕುಲಹಂತಕ ನಾದ ನಿಪುಣನ ಮುಖಮಂ ತೋರಿಸು. ಜಗಿಸುವ ಮಗನ ಮಣಿರಥವೆಲ್ಲಿ ತಗಿಸುವುದನ್ನು ಗಜ ಪತಾಕೆಗಳಲ್ಲಿ ಒಂದಾದರೂ ಕಾಣವಲ್ಲವಲ್ಲೋ ಧರ್ಮನಂದನ. ಒಂದು ಮಾತನ್ನಾಡದ ಮೌನವಾಗಿ ಕುಳಿತಿರುವೆಯಲ್ಲೋ ಯಾತಕ್ಕೆ ಈ ಕ್ಷಣ? ಕಂಸನನ್ನು ಕಳೆದುಕೊಂಡು ಹೇಗೆ ಜೀವಿಸಬೇಕು ವಲ್ಲಭ? ಸ್ವಲ್ಪ ಶಾಂತವಾಗು ಕಾಂತಿ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ತಾಮಸವ ಮನದೊಳಗೆ ಇರಿಸಿ ಭೀಮ ಧರ್ಮ ಜನ ಕುಲರೆಲ್ಲ ಕೋಮಲಾಂಗನೆ ಪನಯನಾಗಲಿ ಭೂಮಿಯೊಳನ ತೋಳಲೆಂತ ಕಂದನಾದ ಅಭಿಮನ್ಯು, ಎತ್ತ ಪೋದಿ ಎಲ್ಲಿ ಮಾಯವಾದಿ. ನಿನ್ನ ತಂದೆಯು ಬಂದು ಅತಿ ದುಃಖವನ್ನು ಪಡುತ್ತಿರುವನು. ನಿಮ್ಮ ತಂದೆಯ ಮುಂದೆ ನಿಂತು ಒಂದು ಮಾತನ್ನಾದರೂ ಆಡಬಾರದೆ. ಅಯ್ಯೋ ರಮಣ, ರಮಣಿ, ಇನ್ನೆಲ್ಲಿಯ ಮಗನು ಎರವಾಗಿ ಹೋದನು ಕಾಂತ. ಏನು ಅರಿಯದ ಮಗನಿಗೆ ನಿಯಮವನ್ನು ಕೊಟ್ಟು ಕಂದನನ್ನು ಗೋಳು ಕೊಟ್ಟರು. ಅಯ್ಯೋ ರಮಣ, ಮಾಡಿಕೊಳ್ಳುವೆನೋ ಪ್ರಾಣಹರಣ. ಜರದಿಗಂದಿಯಾದ ಮಳದಿ ಮಣಿ ಓಡವಿಪನಾದ ಧರ್ಮಜನು ಕಡುದ್ರವಿಗಳಾದ ಕೌರವರೊಡನೆ ಕದನ ಮಂಡಲಕ್ಕೆ ಲಾಂಪಡದ ಮಗನಿಗೆ ನಾಮವನ್ನು ಕೊಟ್ಟಲೆ. ಅಂತಃಕರಣ ಶೂನ್ಯನಾಗಲೇ. ಕಾಂತ ಕಾಂತೆ ಕಾಂತ, ಮಾರ್ಮಲಿತು ನಿಂತ ವೈರಿಗಳ ಸೆರೆಗಳನ್ನು ಅಂತರಿಕ್ಷದಲ್ಲಿ ಆಡಿಸುವ ಇಂಥ ಪಂಥ ಪರಾಕ್ರಮಿಗಳು ನಾವಿದ್ದು ಏನು ಹರಿಯದ ಕೂಸಿಗೆ ಇಂಥ ಮೋಸ ಬಂದೊದಗಿತೆ. ನಮ್ಮ ಪಂಥ ಪರಾಕ್ರಮವೆಲ್ಲ ಸುಟ್ಟು ಭಸ್ಮೀಕೃತವಾಯಿತೆ. ಕಾಂತೆ ಕಾಂತ, ಬ್ರಹ್ಮಾಂಡಲವನ್ನು ನಿಡುಬಗರಿಯಂತೆ ಪದದಲ್ಲಿ ಪರಾಕ್ರಮಿಗಳು ನಾವಿದ್ದು ಒಡಲ ಮಗಲ ಎಡರಿಗೆ ಒದಗದಂತಾಯಿತೆ. ಅಯ್ಯೋ, ನಾನೆಲ್ಲದ ಬ್ಯಾಳ್ಯವರಿತು ಹಣ್ಣಯ್ಯನು ಎನ್ನ ಮೇಲೆ ಇಂಥ ಮೋಸ ಕೃತ್ಯವನ್ನು ಮಾಡಿದನೆ.
ಏನು ಹರಿಯದ ಕಂದ ನನ್ನ ವೈರಿಗಳ ಕೈವಶ ಮಾಡಿ ಬರಿದೆ ಚಿಂತೆಯನ್ನು ಮಾಡುತ್ತಾ ಕುಳಿತಿರುವ ಧರ್ಮಜ, ನಿನ್ನ ಹಿರಿತನ ಅಷ್ಟರಲ್ಲೇ ಇರುವುದು ನಿಜ. ಎನ್ನ ಮಗನನ್ನು ಮಾತ್ರ ಎರವು ಮಾಡಿದೆಯಾ? ಹೀಗಲಾದರೂ ನಿನ್ನ ಮನಸ್ಸಿಗೆ ತಣ್ಣಗಾಯಿತೇನೋ ಧರ್ಮರಾಯ? ಮಾಡಿ ಕುಳಿತೆಯಲ್ಲೋ ಮಗನನ್ನ ಅನ್ಯಾಯ. ಬಾಲ ನಿಲ್ಲದ ಮೇಲೆ ಬಾಳಿ ಫಲವೇನೋ ಕಾಂತಿ, ಕಂದನನ್ನು ಕಳೆದುಕೊಂಡು ಹೇಗೆ ಜೀವಿಸಬೇಕು ವಲ್ಲಭ? ಯುದ್ಧ ರಂಗಕ್ಕೆ ಕಳಿಸುವ ಮುನ್ನ ಯೋಚನೆಯನ್ನು ಮಾಡಬೇಕಾಗಿತ್ತು ಕಾಂತಿ. ಕಾಂತ, ಕಾಂತಿ, ಹಿರಿಯವನಾದ ಧರ್ಮಜನೇ ಆಜ್ಞೆ ಕೊಟ್ಟ ಮೇಲೆ ಏನಿದೆ ಪ್ರಿಯ? ಅಯ್ಯೋ ಧರ್ಮನಂದನ, ಎಂಥ ಮೋಸವನ್ನು ಮಾಡಿ ಕುಳಿತಿ. ಹಾಳು ಜನ್ಮವ ಪಾಪ ಇಳಿಯೋಳಿರ ಮಾರೇ. ಹಾ ಕಾಂತಿ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಹಾಲು ಅನ್ನವನುಳಿಸಿ ಬೆಳೆಸಿದ ಬಾಲನು ಗುಣಶೀಲನು ಕಾಲನ ಪುರಿ ಸೇರಿದನ ಪ್ರಿಯ ಜ್ಞಾನ ಮಾಲನ ದಯವು ತಪ್ಪಿದೆ. ಇನ್ನೇನಿದೆ ರಮಣ ಎರವಾದ ಮಗನೋ. ಕಾಂತಿ, ಕಂದನು ಅಳಿದು ಹೋದನು, ಇನ್ನೇನಿದೆ ನಮ್ಮ ಗತಿಯು? ಸ್ವಲ್ಪ ಶಾಂತಳಾಗು ಕಾಂತಿ. ಅಳಿರು ಕೋದರರು ತಮ್ಮ ಹಾಳು ಹೊಟ್ಟೆಯನ್ನು ಅರಿದುಕೊಳ್ಳುವುದಕ್ಕಾಗಿ ಅಯ್ಯೋ ಕೌರವನೊಡನೆ ಕಾಳಗವನ್ನು ನೇಮಿಸಿಕೊಂಡು ಹೇಗೆ ಕುಳಿತಿರುವನು ನೋಡು ನಿಮ್ಮಣ್ಣನಾದ ಧರ್ಮರಾಯನು. ಕಾಂತ, ಕಾಂತಿ, ಈಗಲಾದರೂ ನಿಮ್ಮಣ್ಣನ ಮನಸ್ಸಿಗೆ ತಣ್ಣಗಾಯಿತೆ ವಲ್ಲಭ? ವಲ್ಲಭೆ, ಕಂದನನ್ನು ಕಳೆದುಕೊಂಡು ಈ ಹಾಳು ರಾಜ್ಯವನ್ನು ಆಳುವುದಕ್ಕಿಂತ ಪ್ರಾಣತ್ಯಾಗ ಮಾಡಿಕೊಳ್ಳುವುದು ಲೇಸಲ್ಲವೇ ರಮಣ? ಮಾಡಿಕೊಳ್ಳುವೆನೋ ಪ್ರಾಣಹರಣ. ಹೇ ಮಡದಿ ಮಣಿ, ಹುಡುಗನಾದ ಅಭಿಮಾನ್ಯನಲ್ಲ ಒಡೆಯನಾದ ಧರ್ಮಜನ ಕಟಗಳಿಗಳ ಕೂಟ ದುರಕ್ಕೆ ತೆರಳುವನೆಂದರೆ ಅಯ್ಯೋ ಅಂತ ಕರುಣ ಶೂನ್ಯನಾದನೆ. ಕಾಂತಿ, ಪಂಥದಿಂದ ತೆರಳುವ ಕಂತು ರೂಪನಾದ ಎನ್ನ ಸುತನ ಕಿಂಚಿತ್ತಾದರೂ ಕರುಣೆ ಬಾರದೆ ಹೋಯಿತೆ ಕಾಂತೆ. ಬಿಡನೆನ್ನ ಮನದ ಚಿಂತೆ. ಕಂದ ನಿಲ್ಲದ ಮೇಲೆ ಮಂದ ಬಾಜೇಳೋ ಕಾಂತಿ, ಕಂದನನ್ನು ಕಳೆದುಕೊಂಡು ನಾನು ಸರ್ವತಃ ಜೀವಿಸಲಾರೆನು ವಲ್ಲಭ. ಸ್ವಲ್ಪ ಶಾಂತಳಾಗು ಕಾಂತಿ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು. ಸಿಂಧು ಪುರೀಶನ ಹಿಂದಿಗೆ ಮುನಿದನ
ಕಾಂತಿ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಬಂಧು ಬಾಂಧವರೊಳಗೆ ಈ ದಿನ ಸುಂದು ಪೊತ್ತೇನು ಸುಂದರಾಂಗ ಕಂದನಗಲಿ ಬಾಳಲಾರೆನು ಇಂದು ಸಿಂಧು ಈಶಾಮುನಿದ ಕಾಂತಿ ನೀನು ಚಂದನವನ್ನ ಆರೋಹಿಸಿ ಎತ್ತ ಹೋಗಿದ್ದರು ಅಮ್ಮ ನನ್ನ ತಂದೆ ಎತ್ತ ಹೋದನೆಂದು ಕೇಳುವ ಪುತ್ರರತ್ನವು ಇಂದಿಗೆ ರಣಮಂಡಲದ ಪಾಲಾಗಿ ಹೋದನಲ್ಲ. ಯುದ್ಧ ರಂಗಕ್ಕೆ ಹೋಗಲು ಆಜ್ಞೆಯನ್ನು ಕೊಟ್ಟವರಾರು ಕಾಂತಿ? ಕಾಂತ ಕಾಂತಿ ಚಿಕ್ಕವನಾದ ಅಭಿಮನ್ಯುವಿಗೆ ಚಕ್ರಧರನಾದ ಮಾವನಿದ್ದು ವಿಕ್ರಮನಾದ ಪಿತನಿದ್ದು ಅಯ್ಯೋ ಅವನ ಪಾಲಿಗೆ ಒಬ್ಬರಾದರೂ ದಿಕ್ಕಿಲ್ಲದಂತೆ ಆದರಲ್ಲ. ಸುಕುಮಾರನಾದ ಕಂದನ ಮೇಲೆ ಸಿಂಧು ಪುರುಷನು ಮುನಿದನೋ ರಮಣ ಮಾಡಿಕೊಳ್ಳುವೆನೋ ಪ್ರಾಣಹರಣ. ಉತ್ತಮ ಸ್ತ್ರೀಯರ ಮಧ್ಯದೊಳಮದ ಗಜಗಾಮಿನಿಯಾದ ಕಾಂತೆ ಹೊತ್ತಿರುವುದು ಎನ್ನಗೆ ಮೊದಲು ಪುತ್ರನ ನೋಡಬೇಕೆಂಬ ಚಿಂತೆ. ಕಾಂತೆ ನಮ್ಮ ವಂಶದಲ್ಲಿ ಉತ್ಪತ್ತಿಯಾದ ಒಂದು ಮುತ್ತೊಂದು ಹುಟ್ಟಿತ್ತು, ಇಂದಿಗೆ ಅನರ್ಥವಾಯಿತು. ಸುಭದ್ರಾ ಕಾಂತ ನನ್ನ ಪುತ್ರನ ಕೊಂದ ಘಾತಕರನ್ನ ಮಾಡಿಬಿಡಬೇನು. ಚಿತ್ರ ಮಾವಯ್ಯ ಅಮ್ಮಯ್ಯ, ನಮ್ಮ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ನಿನ್ನ ಸಾವಿಗೆ ನೇಮವನ್ನು ಕೊಡು ಎಂದರೆ ನಾನು ಏನೆಂದು ಕೊಡಲಿ ಅಮ್ಮಯ್ಯ? ಪತಿಯನ್ನು ಕಳೆದುಕೊಂಡು ಈ ಭೂಮಂಡಲದಲ್ಲಿ ಎತ್ತಕ್ಕೆ ಬದುಕಿರಬೇಕು ಮಾವಯ್ಯ. ಸ್ವಲ್ಪ ಶಾಂತವಾಗು ಅಮ್ಮಯ್ಯ. ಮಾವಯ್ಯ ಅಮ್ಮಯ್ಯ ಕೇಳುವಿನಿ ಕೇಳು ಮಾವಯ್ಯ. ಅದೇನು ಚೆನ್ನಾಗಿ ಹೇಳು ಮಾವಯ್ಯ. ಅಮ್ಮಯ್ಯ ಗುರಿಯಾಲೆ ಮಾವ ಇರಬಾರದೋ ಎನ್ನಯ ದೇವ ವೈದವ್ಯಕ್ಕೆ ನಾ ಗುರಿಯಾದೆ ಮಾವ. ಅಮ್ಮಯ್ಯ ಚೆನ್ನಾಗಿ ಹೇಳು ಅಮ್ಮಯ್ಯ.
ಅಮ್ಮಯ್ಯ. ಪತಿಯ ಮಾಡುವುದಕ್ಕೆ ನಿಶ್ಚಯಿಸಿರುವೆನು, ನನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ಮಾವಯ್ಯ, ಸಾವಿಗೆ ನೇಮವನ್ನು ಕೊಡು ಎಂದರೆ ನಾನು ಏನೆಂದು ಕೊಡಲಿ ಅಮ್ಮಯ್ಯ? ಇಂಥ ಯೌವನದಲ್ಲಿ ಇಂತಹ ದುರ್ಘಟನೆ ಸಂಭವಿಸಬೇಕಾದರೆ ಪೂರ್ವ ಜನ್ಮದ ಕರ್ಮವೂ ಇಷ್ಟೇ ಇದ್ದಂತಾಯಿತು ಮಾವಯ್ಯ. ನಿಮ್ಮ ನಿಮ್ಮ ಕರ್ಮಕ್ಕೆ ನಾನು ಹೊಣೆಯೇನು ಮಾವಯ್ಯ? ಅಮ್ಮಯ್ಯ, ಅಂದ ಬಳಿಕ ಮುಪ್ಪಿನ ಪರ್ಯಾಂತ ಬದುಕಿದ್ದು ನಮಗೆ ಬಂದ ಫಲವೇನು? ಪತಿಯಿಂದ ನಾವು ಸಾಗಮನಾಗಬೇಕೆಂದು ನಿಶ್ಚಯಿಸಿರುವೆನು. ಎನ್ನ ಸಾವಿಗೆ ನೇಮವನ್ನು ಕೊಡು ಸುಭದ್ರಿ ರಮಣ, ಇರಲಾರೆನೋ ನಾನೊಂದು ಕ್ಷಣ. ಉತ್ತಮ ಗುಣಾತಿಶಯಲಾದ ಕುಸುಮ ನೇತ್ರಿಯಲಾದ ಸ್ವಸಿ ಶಿರೋಮಣಿಯೇ, ಅಯ್ಯೋ ನಿಮ್ಮ ಮುಖಮಂ ನೋಡಿದ ಕ್ಷಣಕ್ಕೆ ಕಂಗಳಲ್ಲಿ ಕಣ್ಣೀರು ತನ್ನಷ್ಟಕ್ಕೆ ತಾನೇ ಉದ್ಭವಿಸಿ ಬರುವಮ್ಮ ಕನಕಾಂಗಿಯೇ. ಪ್ರತಾಪೋಬ್ಬೀಕರನಾದ ಎನ್ನ ಪುತ್ರನೇ ಹಳಿದ ಮೇಲೆ ನಿಮಗಿನ್ನೂ ಸುಖವೆತ್ತಣದು. ಅಭಿಮನ್ಯುವಿನ ಹಿಂದೆ ನಿಮ್ಮ ಸಡಗರವೆಲ್ಲ ಹೊರಟು ಹೋಯಿತು. ಜಡಜೋದ್ಭವನೋ ನಿಮ್ಮ ಪಣಿಯೊಳಗೆ ಇಂಥ ಬರಹವನ್ನೇ ಬರೆದಿರುವನು. ಅಯ್ಯೋ, ನಾಂ ಪಡೆದ ಮಗನನ್ನು ಕೌರವರೊಡನೆ ನಾನಿಲ್ಲದ ಸಮಯದಲ್ಲಿ ಕದನಕ್ಕೆ ಕಳುಹಿಸಿ ನಮ್ಮೆಲ್ಲರಿಗೂ ತಂದಿಟ್ಟಿರುವನು ಇಂಥ ದುಃಖವನ್ನು. ಅಯ್ಯೋ ಶಿವ ಶಿವ, ಎಂಥ ಮೋಸವಾಯಿತು, ನಮ್ಮ ಬಾಳ್ವೆಯೇ ಸುಟ್ಟು ಹೋಯಿತು. ಶತ್ರುಗಳ ಸಿರಗಳನ್ನು ಕಿತ್ತಿ ಬೀಸಾಡುವ ಅತ್ಯಧಿಕ ಬಲಶಾಲಿಗಳು ನಾವಿದ್ದು ಪುತ್ರನು ಪರದೇಶಿಯಾಗಿ ಹೋಗಲೇ ಜಿತ್ತ ಜಪಿತನಿಗೆ ಗೊತ್ತಿದ್ದು ಎನ್ನ ಮಗನ ಕುತ್ತಿಗೆಯ ಮುರಿದನೆ. ಕಂತು ರೂಪಮಂ ಪೋಲುವ ಅಭಿಮನ್ಯುವಿನ ಪ್ರಾಣಕ್ಕೆ ಮೂಲವಾದಿಯ ಹಂತಕನ ಪುತ್ರ ವೇಳ ಪೇಳುವಿನಿ ಧರ್ಮನೀತಿ ಚರಿತ್ರ. ಮಾವಯ್ಯ, ಅಮ್ಮಯ್ಯ, ಇದಲ್ಲದೆ ಮತ್ತೆ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಅಮ್ಮಯ್ಯ. ಮುತ್ತೈದೆ ಯಾರನ್ನ ಮುಖವನ ನೋಡರು. ಅಮ್ಮಯ್ಯ, ಚೆನ್ನಾಗಿ ಹೇಳು ಅಮ್ಮಯ್ಯ. ಅಮ್ಮಯ್ಯ, ಅಯ್ಯೋ, ಮುತ್ತೈದೆ ಉಳ್ಳವರು ನೋಡ್ಯಾರೆ, ಮುಚ್ಚಿ ಬಾಗನವನ್ನು ಕೊಟ್ಟಾರೆ, ಕುಂಕುಮದ ಬಟ್ಟನ್ನಿಟ್ಟಾರೆ ಮಾವಯ್ಯ. ಅಮ್ಮಯ್ಯ, ಅಯ್ಯೋ, ನಮ್ಮಂತ ದುರದೃಷ್ಟರು ಈ ಭೂಮಂಡಲದಲ್ಲಿ ಬದುಕಬಾರದು. ಸ್ವಲ್ಪ ಶಾಂತಳಾಗು ಅಮ್ಮಯ್ಯ. ನನ್ನ ಸಾವಿಗೆ ನೇಮವನ್ನು ಕೊಡು ಮಾವ, ನಾನಿರಲಾರೆನೋ ಈ ಕ್ಷಣವ. ಅಮ್ಮ ಕಮಲಮುಖಿಯಾದ ಕನಕಾಂಗಿಯೇ, ಸಾವಿಗೆ ನೇಮವನ್ನು ಕೊಡು ಎಂದರೆ ನಾನು ಏನೆಂದು ಕೊಡಲಿ? ಅಮ್ಮ ಕನಕಾಂಗಿಯೇ, ಮಾವಯ್ಯ, ನಿಮ್ಮ ಜನಕನಾದ ಜಗದೊಡೆಯನು ನಿಮ್ಮ ಮುತ್ತೈದ ತನಕ್ಕೆ ಭಂಗಮಂ ತಂದೊಡ್ಡಿದನು. ಧಾರು ಮಾಡುವುದೇನಿದೆ? ಕೈ ಬಿಟ್ಟು ಹೋದ ಫಲಕ್ಕೆ ಎಷ್ಟು ಮಿಡುಕಿದರೂ ಫಲವಿಲ್ಲ. ಅಮ್ಮ ಕಮಲಮುಖಿಯಾದ ಕನಕಾಂಗಿಯೇ, ಅಭಿಮನ್ಯುವಿನ ಅರ್ಥಾಂಗಿಯೇ, ಮಾವಯ್ಯ, ಅಮ್ಮಯ್ಯ, ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ಅಯ್ಯೋ, ನಿಮ್ಮ ಸಾವಿಗೆ ನೇಮವನ್ನು ಕೊಡು ಎಂದರೆ
ನಾನು ಏನೆಂದು ಕೊಡಲಿ ಅಮ್ಮಯ್ಯ? ಮಾವಯ್ಯ, ಅಮ್ಮಯ್ಯ, ಕಾಂತನಿಗೆ ನಾವೆಷ್ಟು ಸೆರಗೊಡ್ಡಿ ಬೇಡಿಕೊಂಡರೂ ಹೆರವಾಗಿ ಹೋದನಲ್ಲ ಮಾವಯ್ಯ. ನಾನೆಲ್ಲರ ಸಮಯದಲ್ಲಿ ಯುದ್ಧಕ್ಕೆ ಹೋಗಬೇಡ ಎನ್ನಲು ನಿಮ್ಮ ನಾಲಿಗೆ ಏನಾದರೂ ಮುಕ್ಕು ಬಿದ್ದು ಹೋಗಿತ್ತೆ ಅಮ್ಮಯ್ಯ? ಮಾವಯ್ಯ, ಅಮ್ಮಯ್ಯ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಅಮ್ಮಯ್ಯ. ಪ್ರಾಣಕಾಂತನೇ ನಾನು ಮರೆತು ಬಾಳೆನು ಹೆಣ್ಣು, ಪ್ರಾಣ ಬಿಡುವೆನು ನಾನು ಜೀವಿಸಲಾರೆ ಇನ್ನು. ಮಾವಯ್ಯ, ಅಮ್ಮಯ್ಯ, ನಾವು ನಮ್ಮ ಬಾಯಿಂದ ಎಷ್ಟು ಹೇಳಿದರೂ ಒಂದೇ ಹಠದಿಂದ ಹೆರವಾಗಿ ಹೋದನಲ್ಲ ಮಾವಯ್ಯ. ಬೇಡ ಎನ್ನುವುದಕ್ಕೆ ನಿಮಗೇನಾಗಿತ್ತು ಅಮ್ಮಯ್ಯ? ಭೀಮ ಪಾರ್ಥರು ಜಗದಿ ಬಲಾಢ್ಯರು ಎನ್ನುವುದೆಲ್ಲ ಮಾತುಗಳು, ಬರೀ ಮಾತುಗಳು. ಮಾವಯ್ಯ, ಅಮ್ಮಯ್ಯ, ಭೀಮ ಪಾರ್ಥರು ಜಗದಿ ಬಲಾಢ್ಯರು ಎನ್ನುವ ಮಾತೆಲ್ಲ ಬರೀ ವ್ಯರ್ಥವಾಗಿ ಹೋಯ್ತಲ್ಲ ಮಾವಯ್ಯ. ಅಯ್ಯೋ, ನಿಮ್ಮ ನಿಮ್ಮ ಕರ್ಮಕ್ಕೆ ನಾನು ಒಡೆಯೇನು ಮಾವಯ್ಯ, ಅಮ್ಮಯ್ಯ? ಭೀಮ ಪಾರ್ಥರು ಜಗದಿ ಬಲಾಢ್ಯರು ಎನ್ನುವುದೆಲ್ಲ ಮಾತುಗಳು, ಬರೀ ಮಾತುಗಳು. ಐವರು ಪಿತರು ನೀವಿನು ಚೀರಲು ಸೋದರ ಮಾವ ಅರಿಯಲು ಶ್ರೀ ಹರಿಯಲು ಹರಿಯದ ಪತಿಯನ್ನು ದೂರಕ್ಕೆ ಕಳಿಸಿದ್ರಿ, ಹರಿಯದ ಪತಿಯನ್ನು ದೂರಕ್ಕೆ ಕಳಿಸಿದ್ರಿ. ಎನ್ನಯ ಸಾವಿಗೆ ಪಾಲಿಸಿರಿ, ಇನ್ನು ಪಾಲಿಸಿರಿ. ಪ್ರಾಣಕಾಂತನೇ ನಾನು ಮರೆತು ಬಾಳೆನು, ಪ್ರಾಣ ಬಿಡುವೆನು ನಾನು ಜೀವಿಸಲಾರೆ ಇನ್ನು. ಹತುಲಿನ ಪರಕ್ರಿಯಾಮೆಯಾದ ಪಾರ್ಥ, ಸ್ವಸಿ ಶಿರೋಮಣಿಯೇ, ನಮ್ಮ ಜನ್ಮವೇ ವ್ಯರ್ಥ. ಅದು ಏತಕ್ಕೆ ಅಮ್ಮಯ್ಯ? ಮಾವಯ್ಯ, ಅಮ್ಮಯ್ಯ, ಪ್ರಬುದ್ಧರೊಡನೆ ಯುದ್ಧ ಮಾಡುವ ಪ್ರಾಯವೆಲ್ಲವೆಂದು ನಾವೆಷ್ಟು ಬೇಡಿಕೊಂಡರೂ ಒಂದೇ ಹಠದಿಂದ ಎರವಾಗಿ ಹೋದನಲ್ಲ ಮಾವಯ್ಯ. ಅಯ್ಯೋ, ನಿಮಗೆ ಪತಿ ದುಃಖವು ಎನ್ನಗೆ ಪುತ್ರ ಶೋಕವು ಮಾವಯ್ಯ, ಹಾರು ಮಾಡುವುದೇನಿದೆ ಮಾವಯ್ಯ, ಅಮ್ಮಯ್ಯ? ಕಾಂತನನ್ನು ಕಳೆದುಕೊಂಡು ಈಗ ನಾವು ರೆಕ್ಕೆ ಮುರಿದ ಪಕ್ಷಿಯಂತೆ ಹಾದವಲ್ಲೋ ಸುಭದ್ರ ರಮಣ, ಇರಲಾರೆವು ನಾವೊಂದು ಕ್ಷಣ. ಉತ್ತಮ ಗುಣ ತಿಸಿಯಲಾದ ಅಮ್ಮ ಉತ್ತರಿ, ನಿಮ್ಮ ಮುತ್ತೈದ ತನಕ್ಕೆ ಭಂಗಮಂ ತಂಗಟ್ಟಿದನು ಈ ಧರ್ಮಜ ನಮ್ಮ ಮರ್ಮಗೇಡಿ. ಅಣ್ಣ, ತಿಳಿಯಿತು ನಿನ್ನ ಮುಖ ಲಕ್ಷಣ. ಪತಿ ಹಳಿದ ಸತಿಯರ ಮುಖದಂತೆ, ನಾಯಕ ರತ್ನವಿಲ್ಲದ ಪದಕದ ಹಾರದಂತೆ, ದೈವ ಸ್ತುತಿ ಇಲ್ಲದ ಕಾವ್ಯ ರಚನೆಯಂತೆ, ಅಭಿಮನ್ಯುವಿಲ್ಲದ ಕೃತಿ ಬಾರಿನ ಸ್ಥಾನವೆಲ್ಲ ಕಾಣಬಹುದು ಕಾಯಿಲಾದಂತೆ. ಮತ್ತೆ ಕೌರವನ ಚಕ್ರವ್ಯೂಹವನ್ನು ಸಂಖ್ಯೆ ಇಲ್ಲದ ಬೆಂಕಿ ಹೆಚ್ಚಿಸುವ ವಿಕ್ರಮಾನ್ವಿತ ನಾನಿರಲು ಹೊಕ್ಕರೆ ಇಲ್ಲದೆ ಹಾಕಿ ಕುಳಿತೆಯಲ್ಲೋ ಕೂಸಿನ ಕೊರಳಿಗೆ ಉರುಳು. ಎಂತ ಅನ್ಯಾಯವನ್ನು ಮಾಡಿದೆಯಲ್ಲೋ ಧರ್ಮರಾಯ, ಮಗನನ್ನ ಮಾಡಿ ಕುಳಿತೆಯಲ್ಲೋ ಅನ್ಯಾಯ. ಹೋಗದಲ್ಲ ಹೊತ್ತ ತಿಂದೆ. ಮಾವಯ್ಯ, ಅಮ್ಮಯ್ಯ, ನೀವು ಎಷ್ಟು ಮಾತ್ರಕ್ಕೂ ನಮಗೆ ನಿಯಮವನ್ನು ಕೊಡುವುದಿಲ್ಲವೇ ಮಾವಯ್ಯ? ಕೊಡುವುದಿಲ್ಲ ಅಮ್ಮಯ್ಯ. ಮಾವಯ್ಯ, ಅಮ್ಮಯ್ಯ, ಇಂಥ ಬರಹವ ಬರದಿಹ
ನಾನು ಯಾರಿಗೆ ನಿಂದಿಸಿ ಫಲವೇನು ಇನ್ನು ಫಲವೇನು ಮಾವಯ್ಯ ಅಮ್ಮಯ್ಯ ನಮ್ಮ ಹಣೆಯಲ್ಲಿ ಹೀಗೆ ಎಂದು ಆ ಬ್ರಹ್ಮನು ಬರೆದಿರುವಾಗ ಅದನ್ನು ತಪ್ಪಿಸಲು ದಾರಿಂದ ಸಾಧ್ಯವಿಲ್ಲವಲ್ಲ ಮಾವಯ್ಯ. ಹೌದು ಅಮ್ಮಯ್ಯ, ದಾರು ಮಾಡುವುದೇನಿದೆ ಮಾವಯ್ಯ ಅಮ್ಮಯ್ಯ. ಇಂತ ಬರಹವ ಬರದಿಹ ಬ್ರಹ್ಮನು ಯಾರಿಗೆ ನಿಂದಿಸಿ ಫಲವೇನು ಇನ್ನು ಫಲವೇನು ತಂದೆ ತಾಯೆಯೋ ಅತ್ತೆ ಮಾವರು ಎನ್ನಯ ಅನ್ನುತ್ತ ಒಡೆಯಾರು ಇನ್ನು ಒಡೆಯಾರು ಸಿಂಧು ಪುರೇಶನು ಎಂದಿಗೂ ಮುರಿದನು ಸಿಂಧು ಪುರೇಶನು ಎಂದಿಗೂ ಮುರಿದನು ಅಂಜಿಕೆ ಮುಖವ ತೋರಿಸೆನು ತೋರಿಸೆನು ಪ್ರಾಣಕಾಂತನೇ ನಾನು ಮರೆತು ಬಾಳೆನು ಇನ್ನು ಪ್ರಾಣ ಬಿಡುವೆನು ನಾನು ಜೀವಿಸಲಾರೆ ಇನ್ನು ಮಾವಯ್ಯ ಅಮ್ಮಯ್ಯ ನಮ್ಮ ಹಣೆಯಲ್ಲಿ ಆ ಬ್ರಹ್ಮನು ಹೀಗೆ ಎಂದು ಬರೆದಿರುವಾಗ ಅದನ್ನು ತಪ್ಪಿಸಲು ದಾರಿಂದಲೂ ಸಾಧ್ಯವಿಲ್ಲ ಮಾವಯ್ಯ. ಅಮ್ಮಯ್ಯ ತಂದೆ ತಾಯಿ ಅತ್ತೆ ಮಾವರು ಎಲ್ಲರೂ ಅನ್ನುತ್ತಾ ಹೊಣೆ ಯಾರು ಈಗಿನ ಕಾಲದಲ್ಲಿ ಮಾವಯ್ಯ. ಅಮ್ಮಯ್ಯ ಕಾಂತನನ್ನು ಕಳೆದುಕೊಂಡು ಬದುಕುವುದಕ್ಕಿಂತ ಸಾಯುವುದೇ ಲೇಸು. ನಮ್ಮ ಸಾವಿಗೆ ನೇಮವನ್ನು ಕೊಡು ಮಾವ, ಬಿಡುವೆವು ಪ್ರಾಣವ. ಅಮ್ಮ ಉತ್ತರಿ, ನಿಮ್ಮ ಮಾವ ಸಾವಿಗೆ ನೇಮವನ್ನು ಕೊಡುತ್ತಾನೆ ಎನ್ನುವುದನ್ನು ಮಾತ್ರ ಮರಿ. ಕುಂದಿಗಳ ಪ್ರಾಣವನ್ನು ತಿನ್ನುವುದಕ್ಕೆ ತ್ರಾಣವಿರುವ ದೃಢ ವಿಕ್ರಮಾನ್ವಿತರು ನಾವಿದ್ದು ಪುತ್ರನ ಪರದೇಶಿಯಾಗಿ ಹೋದ ನಮ್ಮ ಉತ್ತರಿ. ಅಪ್ಪ ಅರ್ಜುನ, ನಾನೇನು ಅನ್ಯಾಯ ಮಾಡಿದೆ? ಎನ್ನ ಮಗನನ್ನು ಅನ್ಯಾಯ ಮಾಡಿದೆಯಲ್ಲ ಹಾಗ್ರಜ. ಎನ್ನ ಮನಸ್ಸಿನ ದುರ್ಲಕ್ಷಣಗಳು ನೀನೇನು ತಿಳಿ? ಭೀಮಸೇನ, ಅದೇನು ಹಾಗ್ರಜ? ಎನ್ನಲ್ಲಿ ಇಲ್ಲದ ದೋಷಾರೋಪಣೆಯನ್ನು ಕಲ್ಪಿಸಿ ಇಂದು ಮುಂದರಿಯದೆ ಮಾತನಾಡಿದಿ. ಅಭಿಮಾನ್ಯನು ನಿನಗೆ ಮಾತ್ರ ಮಗನೇನು, ನನಗೆ ಮಗನಲ್ಲವೇ? ನಿನ್ನೋರ್ವನಿಗೆ ಮಾತ್ರ ಪುತ್ರ ಶೋಕವು, ಎನಗೆ ಪುತ್ರ ಶೋಕವಲ್ಲವೇ? ದುರದಿರೆ ಅಗ್ರಗಣ್ಯನಾದ ಪಾರ್ಥ, ಯಾತಕ್ಕಾಡುವಿ ಇಂಥ ನುಡಿ ಅನರ್ಥ? ಅಣ್ಣ ಅನುಜ, ನಿನಗೆ ಪುತ್ರನ ಮೇಲೆ ಅಂತಃಕರಣವಿದ್ದರೆ ಚಿಕ್ಕವನು ಚಕ್ರಬಿಂಬದ ಕೋಟೆಗೆ ತಳ್ಳಿದರೆ ಅವನಿಗೆ ತಕ್ಕದ್ದಲ್ಲವೆಂದು ಹೇಳುವುದಕ್ಕೆ ನಿನ್ನ ನಾಲಿಗೆ ಮತ್ತು ಬೆತ್ತು ಮರಿದು ಹೋಗಿದ್ದೆ ಹೇಗೆ? ಅಣ್ಣಯ್ಯ, ನೆಟ್ಟಗಿದೆ ನಿನ್ನ ಚರ್ಯ. ಭೀಮಸೇನ, ಕುಶಲಮತಿಯುತನಾದ ಅರ್ಜುನ, ಹಾಗ್ರಜ ಅಸಮ ಚಕ್ರ ವ್ಯೂಹವನ್ನು ಭೇದಿಸುವುದು ನಿನಗೆ ಅಸದಳವೆಂದು ಶಿಶುವಿಗೆ ಬಹುವಿಧದಿಂದ ಪೇಳಿದೆನು. ಅಸುಳೆಯು ರೋಷ ವೇಷದಿಂದ ವಸುದಿಗೆ ರಿಪು ಬಲವನ್ನು ಒರಗಿಸದೆ ಬಿಡೆನೆಂದು ಪೋದನು. ಧನುಂಜಯ, ಹಾಗ್ರಜ ಹೊಸಬನಿವನಾರೆಂದು ಹೈತ ಸ್ತೋಮ ಮುಸುಕಿದರೆ ವಿಷಿಕದಿಂದವರ ಬಸರು ಸೀಳಿದನು. ವಸುಧಿಪತಿಯಾದ ಸುಯೋಧನನ ಸುತನೂರ್ವರನ್ನು ಹೆಸರಿಲ್ಲದಂತೆ ಮಾಡಿದನು. ಮುಸುಕಿ ಕರ್ಣ ದ್ರೋಣಾದಿಗಳೆಂಬ ಷಡುರಥಾದಿಗಳನ್ನು ಕೈಗೆಡೆಸಿ ಕಳವಳಿಸುವಂತೆ ಮಾಡಿದನು. ಉಸುರೊಳವಿಲ್ಲದ ಕೀರ್ತಿಯಂ ಪಡೆದು ಕಡೆಗೆ ವಾಸವನ ಪಟ್ಟಣಕ್ಕೆ ಸೇರಿದನು. ಇನ್ನೇನಿದೆ ತಮ್ಮನಾದ ಗಾಂಡಿವಿ, ಮಗನಾದನು ಇಂದಿಗೆ ನಿರ್ಜೀವಿ. ಮುಕುಟವರ್ಧನನಾದ ಹಾಗ್ರಜ ಭೀಕರನ್ನಾಕರಾದ ನಕಲ ಸಹದೇವಾದರು ಕೋದರಲಿಗೆ ನೇಮವನ್ನು ಕೊಡದೆ ಹಿರಿಯದ ಬಾಲಕನನ್ನು ಹರಿಬಲ ಸಮೂಹದೊಳಗೆ ಹೋಗಿಸಿ ಕೊಲ್ಲಿಸಬಹುದೇ? ಹಾಗ್ರಜ, ಅನುಜ, ವೀರಾದಿ ವೀರರಿದ್ದು ಮಗನನ್ನು ಆರಿಲ್ಲದ ಪರದೇಶಿಯನ್ನಾಗಿ ಮಾಡಿದಿರಿ. ಹೊರಗಣ್ಣ ಮಾರಿ ಹೊರಗೆ ಎಂಬಂತೆ ನಾನಿಲ್ಲದ ಬಾಳದಲ್ಲಿ ಮಗನನ್ನು ಕೊಲ್ಲಿಸಿದರೆ ನೀವೆಲ್ಲರೂ ಜೀವಗಲ್ಲರಾಗಿ ಹಾಗೇ ಉಳಿದಿರುವಿರಿ. ಯಾರನ್ನ ಹನ್ನುವುದೇನಿದೆ ಧರ್ಮರಾಯ? ಮಗನನ್ನ ಮಾಡಿ ಕುಳಿತ ಎಲ್ಲೋ ಅನ್ಯಾಯ. ಭೀಮಸೇನ,
ಭೀಮಸೇನ ಪಾರ್ಶ್ವತಿಕ್ರ ಮಾನ್ವಿತನಾದ ತಮ್ಮ ಪಾಲ್ಗುಣ ನಿಷ್ಠೂರದ ಮಾತುಗಳಿಂದ ಏನು ಪ್ರಯೋಜನ? ನಾನೇನು ಅಂತ ನಿಷ್ಠೂರದ ಮಾತುಗಳನ್ನಾಡಿದೆ ಅಗ್ರಜ? ಹಿರಿಯನಾದ ಅಗ್ರಜನಿಗೆ ಇಂಥ ಕಿರಿಯ ಮಾತುಗಳನ್ನಾಡಿದರೆ ನನಗೆ ಮಾತ್ರ ಸರಿಬಾರದ. ಸಹಜವಾಗಿ ಹಾಡುವೆನು ಅಗ್ರಜ. ಅನುಜ ಅಗ್ರಜ, ಹರಿಯದೆ ಗರ್ವಂದನಾಗಿ ಇಂಥ ಬಿಡಿ ನಾಡಿದರೆ ಜನಗೆ ಮಾತ್ರ ಸರಿಬಾರದು. ಹೃದಯತಕ್ಕೆ ಸರಿಬಾರದು ಅಗ್ರಜ. ಲೇಷವಾದರೂ ಮೋಸವಿಲ್ಲದ ಹಣ್ಣಯ್ಯನ ನಿನ್ನ ದುರ್ಭಾಷೆಗಳ ಕೇಳಿ ಮನೋಬೇಸರ ಕಂಡು ಕಣ್ಣೀರು ಸುರಿಸಿದರೆ ನಮ್ಮ ವಂಶವೇ ನಾಶವಾದಿತು. ಇಂದ್ರ ಸಂಜಾತನೆ, ವಾಯು ಸಂಜಾತನೆ, ನಿನ್ನ ಕಂದಗೆ ಅಗ್ರಜನ ನಿಮ್ಮ ತಂದೆಯಿಲ್ಲ ವೇಳದಲ್ಲಿ ಹೋಗದಿರಿ ಎಂದು ಬಲುಪಿದದಿಂದ ಹೇಳಿದನ. ತರುಣನಾಥ ಅಭಿಮಾನ್ಯರು ಧರ್ಮಜನ ಮಾತು ಉಲ್ಲಂಘಿಸಿದನ. ನೀನು ಸುಮ್ಮನೆ ಮಾತನಾಡಿದರೆ ಅಗ್ರಜನಲ್ಲಿ ತಪ್ಪೇನಿದೆ? ಅಭಿಮಾನ್ಯನ ಮೇಲೆ ಹಂತಾಕರಣ ಪಟ್ಟು ಲಕಲಾಸ ದೇವರ ನಮ್ಮೆಲ್ಲರನ್ನು ಕರೆದುಕೊಂಡು ತಾನು ಸಹ ಬೆಂಬಲವಾಗಿ ಹೋದನ. ಅವನ್ನ ಹಾಯಿಸ ಪರಿಮತಕ್ಕೆ ತಾರು ಮಾಡದೇನಿದೆ ಧನಂಜಯ ಬಿರಲಿಲ್ಲ ಮರದ ಸಂಶಯ. ಪ್ರಚಂಡ ಮಹಿರ್ಮಂಡಲದ ಬೆಸರುಗೊಂಡ ಪ್ರಚಂಡ ತರಭುಜ ಬಲರ್ದಂಡ ಪಾಂಡಿತ್ಯ ನೆನೆಸಿ ಕಂಡನ ತಲೆಗೆ ಮಂಡಮಣಿಯನ್ನೆನಿಸಿದ ಕಣ್ಣುಗಳಿ ನೀಲಿತ್ತು. ಉಂಡಾಡುವ ಮಗನನ್ನ ರಣಮಂಡಲದಲ್ಲಿ ಹೇಗೆ ಬಿಟ್ಟು ಬಂದೆಯ? ಅಗ್ರಜ, ಅನುಜ ನಿನ್ನ ಕರ ಪುಂಡರೀಕದ ಮೆರೆಯುವ ಗದರ್ದಂಡವೇನಾದರೂ ಮುಕ್ಕು ಬಿದ್ದು ಮರುಜವಾಗಿತ್ತೆ ಹೇಗೆ? ಭೀಮಸೇನೆಂದರೆ ಜಗತ್ತ ಕೆಳಗೆ ಮಾಡುವ ನಿನ್ನ ಕಲಿತನವೇನಾದರೂ ಸುಟ್ಟು ಆಗಿತ್ತೆ ಹೇಗೆ? ಅಗ್ರಜ, ಅನುಜ ಎನ್ನ ಮಗನನ್ನು ಮಾತ್ರ ಕೊಲ್ಲಿಸಿದಿರಿ, ನನಗೆ ಮಾತ್ರ ಒಳ್ಳೆ ಸಹಾಯವನ್ನು ಮಾಡಿದಿರಿ ವಾಯುನಂದನ. ನಿನಗೆ ತಕ್ಕೆ ಬಂತು ಇಂಥ ಖಗನಗಳ ಧೈರ್ಯಾನ್ವಿತನಾದ ಪ್ರಾರ್ಥನೆ. ಅಣ್ಣ ವಾಯುನಂದನ, ಇಂದಿನ ಹೆದ್ದದಾಳ ಜಾತ್ರದನೆಂಬ ರುದ್ರಮೂರ್ತಿಯಿಂದ ಭದ್ರದಳ ರೂಪ ಪಡೆದು ನಮ್ಮ ಸೈನ್ಯ ಸಮುದ್ರವೆಲ್ಲ ಕಲಕಿದನ ಬೇಗನ. ಅನುಜ ಅಗ್ರಜ, ನಾವು ಕಾನ ನದಿ ಇದ್ದ ಸಮಯದೊಳ ಮುತ್ತು ಮುಖೇಳಾದ ದ್ರೌಪದಿಯನ್ನು ಕತ್ತು ತರುವನೆಂಬ ಬಂದ ಕಾಲದೊಳ ಬುದ್ಧಿ ಇಲ್ಲದ ಜಾತ್ರೆಯಲ್ಲಿ ಸುತ್ತ ಹಿಡಿದು ಮತ್ತೆ ಮುರಿಯಂತ ಒತ್ತು ಕೆಡುತ್ತಿದ್ದಾನೆ. ಅನುಜ ಅಗ್ರಜ, ಭಕ್ತನಾದ ಧರ್ಮಜನ ತತ್ಪರದಿ ಬಂದು ಸೈನ್ಯವನ್ನ ಗುದ್ದುವ ಸಮಯದಿ ಕರ್ವಂಪಿಡಿದ ಅವನ ಪ್ರಾಣ ಹುತ್ತರಿಸಬೇಕೆಂದು ಮಾಡಿದೆಯೋ ಮೂಲ ನೀನು. ಸಮರಂಗಕ್ಕೆ ಹೋಗುವ ಅಭಿಮಾನ್ಯನ ತುಂಗ ವಿಕ್ರಮನ ಹಿಂದೆ ಹೋದರೆ ಚಕ್ರಕೋಟೆ ಮುಂಭಾಗದಲ್ಲಿ ನಿಂತಿರುವ ಮಂಗನ ಎನ್ನ ಹಂಗಕ್ಕೆಲ್ಲ ರೌಂಡ್ ಮಾಡಿ ಕಳಿಸುತ್ತಾನ. ಇಂದಿನ ದಿನ ಜಯಾಂಗನಿ ಅವನ ಪರವಾಗಿರುವಳು, ಅಪಜಯಾಂಗನಿ ಮಾತ್ರ ನಮಗೆ ಬೆಂಬಲವಾಗಿ ಬಿದ್ದಿರುವಳು. ಅನುಜ ಅಗ್ರಜ, ಕುಂಟರಾದ ಕೌರವರ ಗಂಟಲಗಾಣದಂತಿರುವ ನಮ್ಮ ಸೈನ್ಯ ಬಂಟಿರಲ್ಲ ಕಂಟಕದ ಪ್ರಾಣಿಗಳಾಗಿ ಹಿಂದಿನ ಅವಧಿ ಹಿಂತಿರುಗಿ ಬಂದರು ಇಂದ್ರಕುಮಾರ. ಧ್ರುಪದಾದಿ ನಾಯಕರು ಪ್ರಾಣದಂತೂ ಉಳಿದು ಬಂದಿದ್ದೆ ಕ್ಷೇಮಕರ. ವಾಯುಕುಮಾರ, ಇಂದ್ರಕುಮಾರ ಹೋದರೂ ಚಿಂತೆ ಇಲ್ಲ, ನಕುಲಾದಿ ನೀವೆಲ್ಲರೂ ಉಳಿದು ಬಂದದ್ದೇ ಕ್ಷೇಮಕರ. ಕುತ್ತಿಗಳಾದ ಪ್ರಾಣಗಳನ್ನು ತಿನ್ನುವುದಕ್ಕೆ ತ್ರಾಣವಿದ್ದು ಎನ್ನ ಮಗನೋರ್ವನಂ ಬಿಟ್ಟು ಬರುವುದಕ್ಕೆ ಹೇಗೆ ನಿಮ್ಮ ಮನಸ್ಸಿಗೆ ಒಪ್ಪಿತು? ಅಭಿಮನ್ಯುವೇನು ಬಿಟ್ಟಿಯ ಮಗನು, ಅವನ ಮೇಲೆ ನಿಮಗೆ ಏತಕ್ಕೆ ಹಂತಕರಣ ಹುಟ್ಟೀತು?
ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದವನಾಗಿದ್ದರೆ ಸ್ವಲ್ಪವಾದರೂ ಚುರುಕು ತಟ್ಟುತ್ತಿತ್ತೋ? ಅಯ್ಯೋ, ಇನ್ನೇನಿದೆ, ಅವನು ತನ್ನ ತಾಯಿಯ ಹೊಟ್ಟೆ ಉರಿದುಕೊಂಡು ಹೋದನು. ಸರ್ವರು ಸುಖದಿಂದ ಬಾಳಿರಿ. ಒಂದು ಕೌರವಾಚಿತವನ್ನು ಪಡೆದು ರಾಜ್ಯವನ್ನು ನೀವೇ ಪರಿಪಾಲಿಸಿ. ತಮ್ಮನಾದ ಧನುಂಜಯ, ಏನು ಹೇಳಲಿ ಹಿಂದಿನ ಕಾಳಗದ ಆಶ್ಚರ್ಯ. ಅಗ್ರಜ, ಅದೇನು? ಕಂದನಾದ ಅಭಿಮನ್ಯುವಿನ ಹಿಂದೆ ಹೋದ ನಮ್ಮ ಸೈನ್ಯ ಸಮೂಹವನ್ನು ಇಂದುಧರನ ವರದಿಂದ ಸೈನ್ಯವನು ಸರ್ವರನ್ನು ವಿಮುಖರನ್ನಾಗಿ ಮಾಡಿದನು. ಧನುಂಜಯ, ಅಗ್ರಜ, ಸಾತ್ಯಕಿ ವಿರಾಟ ನಕುಲಾದ್ಯರನ್ನು ದೆಸೆಗೆಡಿಸಿದನು. ಸಹದೇವ ಕುಂತಿ ಭೋಜಾದಿ ದೃಪದಾದಿಗಳನ್ನು ಹಿಂದಿರುಗಿಸಿದನು. ತಮ್ಮನೇ ಅಕೋ ನೋಡು, ಋಕೋದರನ ವಕ್ಷದೊಳು ವಿಷಕಂಗಳು ನಾಟಿ ರಕ್ತವು ಹೇಗೆ ಬೆಸೆಯುತ್ತಿಹುದು. ಕೂಸಿನ ಹಿಂದೆ ಹೋಗಿ ಕಾಳಗವೆಸಗುವುದಕ್ಕೆ ವಶವಿಲ್ಲದಂತಾಯಿತು. ಅಸಮ ಬಲಶಾಲಿಯಾದ ಆ ಪಾರ್ಥ ಆಯಿತು ಇಂದಿನ ಕಾರ್ಯ ವ್ಯರ್ಥ. ಸಾಕು ಸಾಕು, ನಾನಿನ್ನು ಇರಲಾರೆನು ಸರ್ವತ. ಪೋಣವಿಪನಾದ ಧರ್ಮಜನೇ, ಕೇಡು ನುಡಿ ನುಡಿದರೆ ಫಲವೇನು? ಅಯ್ಯೋ ಸಾಕಿನ್ನು, ನಾನು ಹೊಡೆಯನಿಲ್ಲದ ವಸ್ತುವಾದೆನು. ಪುತ್ರ ಶೋಕಾಗ್ನಿಗೆ ತಡೆಯದೆ ಎಷ್ಟು ಒಡೆದುಕೊಂಡರೂ ಬಂದ ಫಲವೇನು? ಮಾತದ ನುಡಿ ನುಡಿ ಇಡೀ ಇಡೀ ಅವನ ಜೀವಕ್ಕೆ ಸಂಚಗಾರ ಕೊಡುವೆನು. ಹೇಳುವ ಕೋಪಾಗ್ನಿಗೆ ಎಗ್ಗಲವಾಗಿ ಬರಸೂಸಿ ಎನ್ನ ಮನ ಉದ್ಗಲಿಸಿ ಬರುವುದು ಧರ್ಮನಂದನ. ಶೀಘ್ರವಾಗಿ ಬೇರೆಯನ್ನ ಕೋಪ ಬರೆಯುವುದು ಈ ಕ್ಷಣ. ರಿಪುಕುಮದ ಪ್ರಚಂಡತರ ಮಾರ್ತಾಂಡನೋಳು ವೀರಾಜಿಸುವ ತಮ್ಮನಾದ ಪಾರ್ಥ ತ್ರಿಲೋಕದೋಳು ಅತಿ ಸಮರ್ಥ. ಸಣ್ಣ ಯಮನಂದನ, ಇಂದಿನ ಅವಧಿ ಸಿಂಧು ಭೂಪಾಲನೆಂಬ ಸೈನ್ಯವನೇ ಕಂದನ ಪ್ರಾಣಕ್ಕೆ ಮೂಲವಾದನು. ಇಂದ್ರ ಸಂಜಾತ ರಿಪುಗಳ ಗರ್ಭ ನಿರ್ಭೀತ. ಹೊಣ್ಣನಾದ ಧರ್ಮನಂದನ, ಸೈಂಧವನೆಂಬ ಮದಾಂಧನ ಎನ್ನ ಮಗನ ಮೇಲೆ ಮಾಡಿದರೆ ಇಷ್ಟೊಂದು ದೌರ್ಜನ್ಯತನ. ಹೌದು ಪಾರ್ಥ. ಅಗ್ರಜ, ಅನುಜ, ನಾಳೆ ಹರಬಿಂದಾಪ್ತನು ಹಸ್ತಮಿಸುವುದರೊಳಗಾಗಿ ಸೈಂಧವನೆಂಬ ಚಿಂತಕನ ಮಸ್ತಕಮಂ ಕತ್ತರಿಸುವೆನು. ನಾ ಮಾಡುವ ಪ್ರತಿಜ್ಞೆಯನ್ನು ಕೇಳು ನೀನು. ಸೈಂಧವನು ಹರನ ದುರ್ಗದೊಳಗಿರಲಿ, ಹರಿಯ ಕಡಲೊಳಗಿರಲಿ, ಬ್ರಹ್ಮನ ಮುಕುಟಾಗ್ರದೊಳಗಿರಲಿ, ರವಿಯ ಮರವಾಗಲಿ, ಕೊಡುವಣ್ಣ ತರಣಿ ತಲಗುವ ಮುನ್ನ ಹವನಂ ಕೊಲ್ಲದಿರ್ತಾನೆ. ಕೋರುವದ ಅರಮುರಾಂತಕನ ಭೇದವಾದಿಯ ಹಿಂಸಾ ಪರಿಗದುವ ದುರ್ಗತಿಗಳಿರಲು. ಅಗ್ರಜ, ಅನುಜ, ಹರವಿಂದ ಭವ ಪುರಂದರಾದಿ ಗಂಧರ್ವ ಲೋಕಮಂಪತ್ತರು ಸೈಂಧವನ ಕಂದರಮಂ ಹರಗಡಿವೆನೆಂದು ಶಪಥಮಂ ಗೈದು ಹೇಳು. ಇದಕ್ಕೆ ತಪ್ಪಿದರೆ ಅಗ್ನಿ ಪ್ರವೇಶಮಂ ಗೈದು ಮತ್ ಕಾಯಮಂ ದಹಿಸಿ ಬಿಡುವೆನೋ ಧರ್ಮನಂದನ. ಕೇಳನ್ನ ವಚನ. ಎಲ್ಲ ಸಾರಥಿ ನಿರ್ಜರಾಧಿಪ ನಂದನನಾದ ಅರ್ಜುನನು ಮಾಡಿದನು ಪ್ರತಿಜ್ಞೆಯನ್ನು. ದುರ್ಜನನಾದ ಸೈಂಧೇವನ ಶಿರ ಹರಿಗಡಿಯುವುದಕ್ಕೆ ಮಾಡಬೇಕು ವ್ಯಕ್ತಿಯನ್ನು. ಧನುಂಜಯನು ಮನೋ ಕೋರಿಕೆಯನ್ನು ನೆರವೇರಿಸುವುದಕ್ಕೆ ಕಾರಣನು ನಾನು. ಈ ಸಮಯದಲ್ಲಿ ಪಾಂಡುರತ್ನಕ್ಕೆ ಹೋಗಬೇಕೆಂದು. ಆಗಲಿ ದೇವ. ನಾರಾಯಣ ಹೇಳುವನ ಚೆನ್ನಾಗಿ ಕೇಳು. ಧರ್ಮನಂದನ ಏನು ಚೆನ್ನಾಗಿ ಹೇಳು. ಏ ಮಾಧವ ತಾಳಲಾರೆ ದುಃಖವ. ಹೇ ಧರ್ಮಜ, ತಾಳುವನದ ತಾಪವ. ಮಗನು ಮಡಿದು ತನು ಇರಬಾರದು ನಾನು ಕೈಲಿದು
ಮುಗಿದು ಬೇಡುವೆನೋ ಕಾಯೋ ನೀ ನಮ್ಮನ್ನು ಸದಾಕಾಲ ಕಾಯೋ ಏ ಮಾಧವ ತಾಳಲಾರೆ ದುಃಖವ ಹೇ ಧರ್ಮಜ ಬಾಳು ಮನದ ತಾಪವ ಎನ್ನ ಅನುಜನಾದ ಪಾರ್ಥನು ಬಹು ಕಷ್ಟ ಪಡತೆ ಹನ ಕಂದ ನನ್ನ ತೋರೆ ಎಂದು ರೋಷದಿಂದ ನಿಂತಿಹನು ಎನ್ನ ಅನುಜನಾದ ಪಾರ್ಥನು ಬಹು ಕಷ್ಟ ಪಡತೆ ಹನ ಕಂದ ನನ್ನ ತೋರೆ ಎಂದು ರೋಷದಿಂದ ನಿಂತಿಹನು ಹಿರಿಯರ ಕಾರ್ಯಕಲಿಯು ಆಸೆ ಪಟ್ಟ ಫಲವೇನು? ಹಿರಿಯರ ಕಾರ್ಯಕಲಿಯು ಆಸೆ ಪಟ್ಟ ಫಲವೇನು? ಇದು ಹೇ ಮಾಧವ ತಾಳಲಾರೆ ದುಃಖವ ಹೇ ಧರ್ಮಜ ತಾಳು ಮನದ ತಾಪವ ಹೇ ಮಾಧವ ತಾಳಲಾರೆ ದುಃಖವ ಅರವಿಂದ ನೇತ್ರನಾದ ನಾರಾಯಣ ನಿಮ್ಮ ಪಾದ ಪದ್ಮಗಳಿಗೆ ವಂದನ. ಶುಭವಾಗಲು ಮೇಲೆ ಕೇಳು ಧರ್ಮನಂದನ. ಕಂದನಾದ ಅಭಿಮಾನ್ಯನು ಇಂದಿನ ಅವಧಿ ಮರಣ ಹೊಂದಿದನು. ಹ. ನಮ್ಮಂತ ಮಂದ ಭಾಗ್ಯರು ಇರಬಾರದಿನ್ನು. ಹ. ಮತಿಯುತನಾದ ಧರ್ಮನಂದನ, ಬಿಡಿ ಬಿಡಿ ನಿನ್ನ ಮನದ ಆಲೋಚನ. ಪ್ರಪಂಚದಲ್ಲಿ ದೈವಾಗ್ನಿಯಿಂದ ಉಂಟಾದವ ಮರಣವ ತಪ್ಪಿಸಿಕೊಳ್ಳುವುದಕ್ಕೆ ದಾರಿಂದಲೂ ಸಾಧ್ಯವಿಲ್ಲ. ನೀನು ವಿವೇಕಿಯಾಗಿ ಚಿಂತೆ ಮಾಡಿದರೆ ಫಲವೇನು ಯಮನಂದನ? ದೇವಕಿ ನಂದನ ಮಗುವಿಗೋಸ್ಕರವೇ ಬಡವರನ್ನ ಬಾಯಿ ಬಡಿದು ಗಳಿಸುವರು ರೊಕ್ಕ. ದೈವಾದಿಲಿನಿಂದ ಮಗನು ಮಡಿದು ಹೋದರೆ ನಿನ್ನಂತೆ ಮಾಡುವರು ದುಃಖ. ಪ್ರಥಮದಲ್ಲಿ ಮಗನ ಹುಟ್ಟಿಲ್ಲವೆಂಬ ಪುತ್ರ ವಾಂಚಿತವೆಂಬ ಆದಿ ಚಿಂತೆ. ತದನಂತರ ಪ್ರಸವ ಸುಖವಾಗಬೇಕೆಂಬುದು ದ್ವಿತೀಯ ಚಿಂತೆ. ಧರ್ಮದನೇ ಪರಮಾತ್ಮನೇ ಅಲ್ಲಿಂದ ಕೂಸಿಯ ಗ್ರಹ ದೋಷವು ಬಂದರೂ ಬಗೆ ಬಗೆಯಿಂದ ವೈದ್ಯರ ಮನೆಗೆ ತಿರುಗಾಡಲು ದ್ವಿತೀಯ ಚಿಂತೆ. ಧರ್ಮಜ ನಾರಾಯಣ ಅಲ್ಲಿಂದ ಏನೇ ಬಡತನವಿದ್ದರೂ ಮಗನನ್ನು ವಿದ್ಯಾವಂತನನ್ನಾಗಿ ಮಾಡಬೇಕೆಂಬುದು ಚತುರ್ಥ ಚಿಂತೆ. ಅಲ್ಲಿಂದ ಯೌವನ ಪ್ರಾಪ್ತಿಗಾಗಿ ಮೆಲ್ಲನೆ ಧನಿಕರ ಮನೆಗೆ ಸುಳಿದಾಡಿ ಸಾಲವನ್ನಾದರೂ ಮಾಡಿ ವಿವಾಹ ಮಾಡಬೇಕೆಂಬುದು ಪಂಚಮ ಚಿಂತೆ. ಧರ್ಮಜ ಮಾಧವ ಅಲ್ಲಿಂದ ಬಾಳೆಯಂಪು ಹೇಳೋದಕ್ಕೆ ಹೋಗಿ ಸೊಸೆ ಮಕ್ಕಳ ಕಡೆಯಿಂದ ಕೋಲೀಲಿ ಒಡಿಸಿಕೊಂಡು ಒಂದು ಮೂಲೆಯಲ್ಲಿ ಕುಂತು ಯೋಚಿಸುವುದು ಆರನೇ ಚಿಂತೆ. ಧರ್ಮಜನೇ ಪರಮಾತ್ಮನೇ ಅಲ್ಲಿಗೂ ನಿನ್ನ ಮಗನಂತೆ ಆವಿಸ ತೀರು ಹರಿದು ಹೋದರೆ ಅಯ್ಯೋ ನಮ್ಮ ಮೇಳ ಮುರಿಯಿತೆಂದು ಗೋಳಾಡುವುದು ಏಳನೇ ಚಿಂತೆ. ಧರ್ಮಜ ನಾರಾಯಣ ತನ್ನ ನಿಜವನ್ನು ತಾನು ನೋಡಿಕೊಂಡರೆ ಜನನಿ ಜನಕ ನಂಬವರು ಯಾರು? ಕಾಣದ ಕಮಲ ಪತ್ರದಲ್ಲಿ ಜಲದ ಗುಳ್ಳಿಯಂತೆ ಜೀವನವು ಬಹುಚಪಲವಾದದ್ದು. ಬಂಧು ಬಾಂಧವರು ಸತಿ ಸುತಿ ಎಂಬವರು ಸಂತೆಯ ಕೂಟದಂತೆ ಕೂಡಿ ಬಯಲಾಗಿ ಹೋಗತಕ್ಕದ್ದು. ಸಿರಿ ಇದ್ದರೆ ನೀನು ಸಂಪಾದಿಸಿದ ಧನವೆಂಬ ಅಂಶವನ್ನು ಅಪಹರಿಸಬೇಕಂತ ವೇಚಿಸುತ್ತಾ ಕುಂತಿರುವರು ಶ್ರೀ ಪುತ್ರಾದಿ ಎಂಬ ಗ್ರದ್ಧಗಳು. ಧರ್ಮಜನೇ ಪರಮಾತ್ಮನೇ ಕೈ ಬಿಟ್ಟು ಪೋದ ಫಲಕ್ಕೆ ಆಸೆ ಪಟ್ಟು ಮಿಡುಕಬಹುದೇನೆ ಧರ್ಮಭೂಪ? ಬಿಡಿ ಬಿಡಿ ನಿನ್ನ ಪುತ್ರನ ದುಃಖದ ತಾಪ. ಏ ಕಪಟ ನಾಟಕ ನಾಥ ಶ್ರೀಕೃಷ್ಣ ಇದಿಷ್ಟರನ ಪುತ್ರ ಶೋಕವನ್ನು ಬಿಡಿಸಿ ಉಪಶಾಂತಿಯನ್ನು ಹೇಳದಕ್ಕೆ ಬಂದಿಯನೋ ಯಕ್ಷ ಮಾತನ್ನೇಳಿರುವನು ಭೀಮ. ಇಂದಿನ ಅವಧಿ ಅಭಿಮಾನ್ಯವನ್ನು ಹೊಯ್ರುಗಳ ಕಡಲಿಂದ ಕೊಲಿಸಿದೆ. ಈಗ ಏನು ಹರಿಯದವನಂತ ಹೇಳದಕ್ಕೆ ಬಂದಿಯನೋ ಈ ಸುದ್ದಿ ಬಂದಿರೋಣ ಭೀಮ, ಏನು ಮಾಡಿದೆ?
ನಗದರನ ಅಭಿನಂದನ ಜಗಜ್ಜೀವಜ್ಜ ಲಂಗನಿಗೆ ಸೂತ್ರಧಾರನಾಗಿ ಮಗನಾದ ಅಭಿಮಾನ್ಯವನ್ನು ಕಾಪಾಡಬೇಕೆಂದು ನಿನಗೆ ಅತಿಶಯ. ನಿನ್ನ ಮಾಯಾಕಾರ ನೀಲೆ ನನಗೇನು ತಿಳಿದಿಲ್ಲವೇ? ನೀನು ತಾಯಿಯನ್ನ ಕೊಂದ ಮಹಾಮಾಯಕಾರನ ಸೋದರ ಹಳಿಯನಾದ ಅಭಿಮಾನ್ಯವನ್ನು ಉಳಿಸುವೇನು ಮುರಾರಿ. ನಿನ್ನ ಮಾತ್ರ ನಾನೆಂದಿಗೆ ನಂಬಲಾರನು ಸ್ತ್ರೀಯರೇ. ಏನು ಮಾತನಾಡಿದೀವ ಭೀಮ? ಎತ್ತ ಮಾತನಾಡಿರೋ ನಾರಾಯಣ. ನಿನ್ನ ಏತಕ್ಕೆ ಬಂದರಿಗಿತು ಇಂಥ ಮೂರ್ಖತನ? ನಿನಗೇನು ಪುತ್ರ ಶೋಕದ ಭ್ರಾಂತಿಯೋ ಇಲ್ಲವೇ ಐಶ್ವರ್ಯ ಭ್ರಷ್ಟರದ ಎಂಬ ಚಿಂತೆಯೋ? ಆರ್ಯಣ್ಣದೋಳ ಕಂಡ ಅನ್ನ ಕಾಯಿಗಳನ್ನು ತಿಂದು ಮತಿ ಭ್ರಮಣಿಯೋ? ಆಯುಷ್ಯ ಮುಗಿದು ಅಭಿಮಾನ್ಯವ ಮರಣವಾದರೆ ಎನ್ನ ಮೇಲೆ ಇಷ್ಟು ಬೇಸರ ವೇತಕ್ಕೆ ರುಕೋದರ ನಾನೇನು ಮಾಡಿಲ್ಲವಲ್ಲ ಅಭಿಮಾನ್ಯ ಸಂಹಾರ. ನಾರಾಯಣ ಹಿಮ ಬಿಡು ಬಿಡು ನಿನ್ನ ಕಪಟದ ಗುಣ. ಆಯ್ತಾಯ್ತು ಮತ್ತೆ ಈತ ಎದುರು ಕೊಡ್ರೆ ಆಮೇಲೆ ತಿಂದು ಮಾತಾಯ್ತು ಇನ್ನ. ನಾರಾಯಣ ಹೇಳು, ನೀನು ಹೇಳು. ಭೀಮಸೈನ ನಾನೇನು ಮಾಡಿಲ್ಲವಲ್ಲ ಅಭಿಮಾನ್ಯ ಸಂಹಾರ. ಮತ್ತಾರು ಮಾಡಿರೋರು ನಾರಾಯಣ. ಭೀಮಸೈನ ನಾರಾಯಣ ನಿಮ್ಮ ಪ್ರಾಣಗೋಸ್ಕರವಾಗಿ ದ್ವಾರಕೆ ಬಿಟ್ಟು ನಿಮಗೆ ಬಿಟ್ಟು ದುಡಿಯುತ್ತ ಬಂದಿರುವನು. ಎನ್ನ ಕಡೆ ತಪ್ಪೇನಿದೆ ರುಕದರ? ನಿನಗೆ ತಿಳಿದರ ಹೇಳು, ಇಲ್ಲವಾಯ್ತು ಇಲ್ಲಿ ಬಲ್ಲವರಾದ್ರನ್ನು ಕೇಳು. ನಾರಾಯಣ ಅಭಿನಂದನ ಬಿಡು ಬಿಡು ನಿನ್ನ ಕಪಟದ ಗುಣ. ಸಕಲಾಂತರ್ಯಾಮಿಯಾಗಿ ಸುಕುಮಾರ್ ನನ್ನ ಕೌರವರ ನಿಖರದೊಳಗೆ ಸಂಹಾರ ಮಾಡಿಸಿದಿ. ನಮಗೆ ಇಲ್ಲದ ದುಃಖವನ್ನು ತಂದೊಡ್ಡಿದ ಗೊಲ್ಲತಿಯರ್ ಪಾಲ್ ಬೆಣ್ಣೆಯನ್ನು ಕದ್ದ ತಿಂದ ಪುಲ್ಲ ಲೋಚನೆ. ನಿನ್ನ ಗುಣವೆಲ್ಲ ನಾನು ಬಲ್ಲೆನ ಬೇಗನ. ನೀನೇನು ಬಲ್ಲೆಯೋ ಭೀಮ? ಸಕಲ ಹೃದಯಂತರಗತನಾಗಿ ಅಭಿಮಾನ್ಯವನ್ನು ವೈರಿಗಳ ಕಡೆಯಿಂದ ಕೊಲಿಸಿದಿ. ಸೋದರಿಯಾದ ಸುಭದ್ರಿಯನ್ನು ದುಃಖಗಳಿರಿಸಿ ನಮ್ಮ ಅಣ್ಣ ತಮ್ಮಂದರಿಗೆ ಕಣ್ಣೀರು ತರಿಸಿ ಇಂಥ ಅನ್ಯಾಯ ಮಾಡಬಹುದೇ ಕೃಷ್ಣರ? ಎಲ್ಲರಲ್ಲಿ ಮಾಡಿದಂತೆ ನಿನ್ನ ಚಮತ್ಕಾರ ಎನ್ನ ಮುಂದೆ ತೋರ ಬಂದರೆ ನಿನ್ನ ತಾರಕಾಪುರವನ್ನು ನಿನ್ನ ಅಗ್ರಜ ಬಲರಾಮ ಮೊದಲಾದ ಯಾದವರ ಪರಿವಾರವನ್ನು ತೀರ ಸಮುದ್ರಕ್ಕೆ ಎತ್ತೊಯ್ಯಲಿದ್ದರೆ ಬಾಪುರ ಬಳಿರ ಭೀಮನಮ್ಮ ನಾಮ ಹೇತಕ್ಕೆ ನಾರಾಯಣ ಎನ್ನ ಕರದಲ್ಲಿ ಮರೆಯುವ ಗಜೆಯನ್ನು ನೋಡಿ ಮಾತಾಡೋ ಇಷ್ಟ. ಭೀಮಸೈನ ನಾರಾಯಣ ಹೇಳುವನು ಚೆನ್ನಾಗಿ ಕೇಳು. ನಾರಾಯಣ ಚೆನ್ನಾಗಿ ಭೀಮನ ನೀ ಕೇಳು, ಕೇಳುವೆ ನಾನಿಗೆ. ಭೀಮನ ನೀ ಕೇಳು, ಕೇಳುವೆ ನಾನಿಗೆ. ಚೆನ್ನಾಗಿ ನಾಯ ಗದೆಯನ್ನು ತೋರುವೆಯ. ಚೆನ್ನಾಗಿ ನಾಯ ಗದೆಯನ್ನು ತೋರುವೆಯ. ಭೀಮನ ನೀ ಕೇಳು, ಕೇಳುವೆ ನಾನಿಗೆ. ಇಂದಿನ ಇತರ ಹಿಂದಾತಕ್ಕೆ ಬೇಕ ನಾರಾಯಣ. ನದಿ ನದಿ ಜಯದಾತನೊಡನೆ ಏನಾಯ್ತು ನಿನ್ನ ಬಾಳು. ಚಕ್ರಪಾಣಿ ಮೇಲೆ ವಿಕ್ರಮನಂತೆ ಗದೆಯನ್ನು ತೋರುವಯ. ಭೀಮನ ನೀ ಕೇಳು, ಕೇಳುವೆ ನಾ ನಿನಗೆ. ಭೀಮನ ನೀ ಕೇಳು, ಕೇಳುವೆ ನಾ ನಿನಗೆ. ಬಕಾರಿಗೆ ಮದ ಮೂರ್ಖನಂತೆ ಯಾತಕ್ಕೆ ಒದರಿದೆಯೋ ಸಾಕು ಬಿಡಿನ ದುರದಿಕ್ತಿಗಳನ್ನು. ಚಕ್ರಪಾಣಿಯ ಮೇಲೆ ವಿಕ್ರಮನಂತೆ ಖರ ನಿಖರದಿ ಗಜೆಯನ್ನು ತೋರಿಸುವಂತಿ ಸ್ವಲ್ಪ ತಾಳು. ನಿನ್ನಿನ ದಿನ ಯುದ್ಧದೊಳ ಪದ್ಮವ್ಯೂಹದ ಮುಂಭಾಗದೊಳ ಯುದ್ಧ ಜಯದ್ರಥನೊಡನೆ ಏನಾಗಿದೆ ನಿನ್ನ ಬಾಳು?
ಅದು ನನಗೆ ಮೊದಲು ಹೇಳು. ರುಕದರ ಬಿಡಿ ಬಿಡಿ ನಿನ್ನ ಒಣಬೀಕರ. ಜಡದಾಕ್ಷನ ಆಯನಂದನ, ನೀನ್ ಯಾವ ದುಡ ವಿಕ್ರಮನ? ನೀನು ಯಾವ ದುಡ ವಿಕ್ರಮನು? ಕಾದಾಡಲಾರದೆ ಓಡಿ ಹೋಗಿ ಕಾಲಯಮನನ್ನು ಕೊಲಿದೆ. ಪದಮನ ಹೆತ್ರನ ಆಯನಂದನ, ಕದನ ಮಾಡದ ಮತಕೈಟ್ಯವರನ್ನು ಹೇಳಿಕೊಲಿದೆ. ಏ ನಗದರನ, ಏ ಬಖಾರಿಗೆ, ಕಾಳಗವನ್ನೆಸಗದ ಮಗದನನ್ನು ಕೈ ಮಾಡಿಕೊಲಿದೆ. ಒತ್ಯತ್ಬಲರಾದ ರಕ್ಷಕರ ತಬ್ಬಿಗೆ ನಿದ್ದೆ ಅಂತರದ ಮುದ್ದು ಮುಖೇಳಾದ ಗಲ್ಲತಿಯರು ಕತ್ತೈನೊಂದು ವಾರದಿ ಮಟ್ಟದಲ್ಲಿ ಮನಗಟ್ಟಿದೆ. ಸೂರ್ಯ ಪದ್ಮಾತಿಗಳ ಹಿತ್ತ ಮಾಡದ ಓಡಿ ಹೋಗಿ ನೀರೊಳಡಗಿದೆ. ಹಾತ್ರಿಜವಾದರನೊಳ ಭದ್ರವಾದ ರುದ್ರ ರೂಪಂ ಪಡೆದ ಬಲಶಾಲಿಗೆ ಬಳಿದ ಚೆನ್ನೆಯನ್ನು ಕತ್ತ ತಿಂದ ಸುದ್ದಿಯನ್ನು ಹೇಳೋಣ ಪದ್ಮಾಕ್ಷರೇ. ನಿನ್ನ ಹುತ್ತರಟ ಮಾತುಗಳು ಕೇಳಿದರೆ ಎಲ್ಲ ತಾತದಲ್ಲಿ ಹಡಗಿತ್ತ ಕೋಪವು ಹತ್ತು ಬರುವುದು ನೋಡಬೇಕಲ್ಲ. ರೋಷಬದ್ಧರಾದ ರಕ್ಕಸರೊಡನೆ ಯುದ್ಧ ಮಾಡದ ಆಗಲಾರದೆ ಓಡಿ ಹೋಗಿ ಸಮುದ್ರ ಮಟ್ಟದಲ್ಲಿ ಅಡಗಿದ್ದಿಗೆ ಎಂದು ಬುದ್ಧಿ ಇಲ್ಲದೆ ಮಾತನಾಡಿದರೆ ಬಂದ ಫಲವೇನಿದೆ? ಸಹಜವಾಗಿ ಮಾತನಾಡು ನಾರಾಯಣ. ಮದ್ಯಪಾನಗಳಿಂದ ದೇವತಾದಿಗಳಿಗೆ ಉಪದ್ರವ ಕೊಟ್ಟ ಶೂದ್ರ ರಕ್ಕಸರ ನಮ್ ಹದ್ದು ಪಾಲು ಮಾಡಿದರು. ತದ್ ಪರದಿ ಭಕ್ತರ ನಮ್ ಉದ್ಧರಿಸಿದರು. ನಿನ್ನಂತ ಅರ್ಧನಾರೇಶ್ವರನ ಮೆಚ್ಚಿಸಿಕೊಂಡು ರುದ್ರ ರೂಪವನ್ನು ಪಡೆದ ಕಾರಣ ಪಾಪ ಜಯದ್ರದ ನಮ್ ಗೆದ್ದು ವೀರಾದಿ ವೀರ ನೀನಲ್ಲವೇನೋ ಮಾರುತಿ. ಸಾಕು ಬಿಡೋ, ಯಾತಕ್ಕೆ ಮಾತನಾಡುತ್ತಿ? ಧನಾರ್ಥನ ಆಯನಂದನ, ಆ ರಚಿದಾತ್ರಿವಾಸ ನಮ್ಮ ಹರ್ತ ನಾರೇಶ್ವರಂದಾಡಿದೆಯಲ್ಲ, ಆತನು ನಿನ್ನಂತೆ ಪೂರ್ಣ ನಾರೇಶ್ವರ ಆದಾತನಲ್ಲ. ಬುದ್ಧಿ ಶಿವನನಾಥ ಕೌರವನ ಬಲ ಸಮೋಕ ಗಲಿಗೆ ಹೊತ್ತು ಗೆಳುತ್ತಿದ್ದನ. ಸಿಂಧು ದೇಶಾಂಧಿಪನೆಂಬ ಸೈನ್ಯವನು ಪರಶಿವನಿಂದ ಒಂದು ದಿನ ರುದ್ರರೂಪಂ ಪಡೆದು ನಮ್ಮನ್ನು ಗೆದ್ದಿರುವನ. ಚಾರ ಚೂರ್ ಹತ್ತದಲ್ಲಿ ಮಾತ್ರ ನಿನಗಿಂತಲೂ ಸೂರ್ಯರ್ಯಾರಿರುವರು ನಾರಾಯಣ. ನೀನ್ ಯಾವ ರಣಧೀರನೆಂದು ಘರಣಿ ಇಲ್ಲದ ಬಂಡಿಸಿಕೊಳ್ಳಿ. ಓ ಇಕ್ಕ, ನೀನು ಯಾವ ಧೀರನನ್ನು ದಂಡಿಸಿಕೊಳ್ಳಿವೆ? ಖಂಡ ಮಾಂಸಗಳನ್ನು ತಿಂದ ಪುಂಡ ರಕ್ಕಸಿ ಎಂಬ ಹಿಡಂಬಿಯನ್ನು ಹೆಂಡತಿಯನ್ನಾಗಿ ಮಾಡಿಕೊಂಡವನಿಗೆ ಈ ಪುಂಡರೀಕಾಕ್ಷಣ ನೆಲೆಯು ಕಂಡು ಬರಬಹುದೇ? ಹೇಳ ಭೀಮಸೈನ. ನಾರಾಯಣ, ರಾಜ್ಯ ಭಂಡಾರವನ್ನು ಕಳೆದುಕೊಂಡು ಭೂ ಮಣ್ಣರ ತಿರಿದುಂಡವನಿಗೆ ಜ್ಞಾನ ಮಂಕೊಂಡು ಪ್ರಕಾಶಿಸುವುದೇ? ಸಾಕು ಬಿಡೋ ವಾಯುನಂದನ, ಇವೇಗಿಲ್ಲದೆ ಮಾತನಾಡಿದರೆ ಬಂದ ಫಲವೇನೋ ಈ ಕ್ಷಣ. ಕೃಷ್ಣ, ನಿನ್ನಂತೆ ಕರಡಿ ಮಗಳನ್ನು ಮದುವೆ ಮಾಡ್ಕೊಂಡವ್ರು ಯಾರು? ನಿನ್ನಂತೆ ಇಡಂಬಿನ ಮದುವೆ ಮಾಡಿಕೊಂಡವನು ಯಾರು? ಗರಡವಾನನ. ನಿನ್ನದು ನೋಡಿದರೆ ಹುರುಳಿಲ್ಲ, ಬಿಡು ಬಿಡು ನಿನ್ನ ಗಾಡಿತನವನ್ನು ಬೇಗನೆ. ಕುಂಭರನಯನನಾದ ಜಲಂಧರನ ಸುರಸತಿಗೆರೆ ಮನಸೋದು ರತಿ ವಿನಾಶಿಗೆ ಮತಿ ಮಣಿಸಿ ಪರಸತಿಯನ್ನು ಬಯಸಿರುವನೆ. ಏ ಬಿಸಿಲಾಕ್ಷಣ, ಏ ಬಕಾರಿಯೇ, ಅಸುರಾರಿ ಎಂದು ಬರೆದೆ ಹೆಸರನ್ನು ಹೊಂದಿರುವಿ. ಈ ಧಾರಾಳಿದ್ದವನ್ನೇ ಸೀರಿವೆ ಮುರಬರ್ತಾನ. ಸಾಕು ಮಾಡು ನಿನ್ನ ವಚನ. ಎಲ್ಲ ತಿಂಡಿ ಕೋರನೆ ದೇವಕಿಯ ನಂದನ. ಚಂಡದ ಹೋರಳು ಕೊಂಡು ಕೊರದಾಡಿಗಳ ಪುಂಡ ರಕ್ಕಸಿರಂ ಜೀವ ದಂಡಿಗಳನ್ನು ಪಿಡಿದು ಪ್ರಚಂಡವಾದ ಚಕ್ರಂ ಧರಿಸಿ ಖಂಡನದಿ ಭೂ ಭಾರಕರ ರುಂಡಂ ಖಂಡರಿಸಿ ಚಂಡಾಡಿದನು. ಪುಂಡರೀಕಾಕ್ಷಣ, ನೀನು ದಾವರನು ಹರ್ದಂಡನೆಂದು ನಂದು ಹಾಡಬಹುದೇ? ನಿನ್ನಂತೆ ಬಕಾಸುರನಿಗೆ ಮಾಡಿದ ಬಂಡಿ ಬಂಡಿ ಅನ್ನವಮ್ಮ ತಿಂದ ಗಂಡುಗಳು ಯಾರು? ರುಕದರ ಕೂಳೆ ಪಾಂಡನೆಂಬ ಧೀರ. ಪುಂಡರೀಕಾಕ್ಷನೇ, ಆಯನಂದನ, ಭಕನಿಗೆ ಮಾಡಿದ ಬಂಡಿ ಬಂಡಿ ಅನ್ನವನ್ನು ಉಂಡಿದ್ದು ಎನ್ನದೇನ ಅತಿಶಯ. ಚರಾಚಾರ ಬ್ರಹ್ಮಾಂಡವಲ್ಲ ನಿನ್ನಂತೆ ಉದರ ಮಂಡಲದಲ್ಲಿ ಅಡಗಿಸಿರುವ ತಿಂಡಿ ಬಾಕನ ನಾನಲ್ಲ. ನಿಶಾಚಾರನಾದ ಹಿರಣ್ಯ ಕಸಪನ ಮೊಸರು ಸೀಳಿ ಏಸಿಕೆ ಇಲ್ಲದ ರಕ್ಷಸನಂತೆ ರಕ್ತಪಾನ ಮಾಡಿ ಓಡಾಡ್ದು ಬಂದಿಲ್ಲವೋ ಕೇಶವ. ನೋಡ ನಿನ್ನ ಗುಣ. ನೀಲಂಪಾದಿಗಳಿಗೆ ದಾಳಿಯ ಮೆಟ್ಟು ಪೂರ್ಣ ರಕ್ಕಸಿ ನೆನಪು ಹಿರಣ್ಯ ಕಸಪನ ಮೊಸರು ಸೀಳಿ ರಕ್ತಪಾನದಿಂದ ನರಸಿಂಹನ ನೀಲಯಂ ತೋರಿದೆನು. ನಿನ್ನಂತೆ ಸೋಣೇಶನಾದ ವಿರಾಟ ನಗರದಲ್ಲಿ ಬಾಣಸಿಗನಾಗಿ ಬಾಳಿ ಬಂದಿರುವನ ವಾಯುನಂದನ, ಬಿಡು ನಿನ್ನ ಮೂರ್ಖತನ. ಪದ್ಮಾಕ್ಷನ, ರುಕೋದರ ಮುತ್ತು ಮುಖೇಳಾದ ಗೊಲ್ಲತಿಯರನ್ನು ಹಿಲ್ಲದ್ದು ನೋಡಿ ಬೆಣ್ಣೆ ಮುದ್ದೆಗೆ ಪಾಲ್ ಬೆಳಗನೆದ್ದು ನಿನ್ನಂತೆ ಕೈ ಮುದ್ದೆಗೆ ಗೋಗಳನ್ನು ಕಾದು ಬಂದಿರುವನೇನ. ನಿನ್ನ ಚಾರ ಚೂರ ಬುದ್ಧಿಲಿ ಯಾರು ದೇವಕಿ ಬಾಲ ಬಹಳ ನಿನ್ನಲ್ಲಿರುವುದೆಲ್ಲ ಮರಳುಗೊಳಿಸುವಂತ ಮಾಯಾಚಾರ ಸರ್ಪಸೇನ. ತಪ್ಪುಗಳು ಎಣಿಸಲಕ್ಕೆ ಕುಳಿತರೆ ಒತ್ತು ಸಾಲದು ಮಾಧವ. ಬಿಡ ನಿನ್ನ ಕಪಡದ ಗುಣವ. ಅಲ್ಲ ಭೀಮಸೇನ, ಹೇಳುವನಿ ಕೇಳು.
ದೇವಕಿ ನಂದನ ಚೆನ್ನಾಗಿ ಹೇಳು. ಬಿಡು ಬಿಡರು ಕೋದರ ನಿನ್ನಯ ಬಿಡು ಬಿಡರು ಕೋದರ ನಿನ್ನಯ ಜಯ ಸನ್ನನು ಗೆದ್ದ ಕಂಡಾಗ ನೀವೀರ ಜಯ ಸನ್ನನು ಗೆದ್ದ ಕಂಡಾಗ ನೀವೀರ ಬಿಡು ಬಿಡರು ಕೋದರ ನಿನ್ನಯ ಬೀಗ ಭೀಮಸೇನ ಚೆನ್ನಾಗಿ ದೇವಕಿ ನಂದನ ಚೆನ್ನಾಗಿ ಹೇಳು. ಧ್ರುಪದ ನಗರದಿ ಉಪವಸ ಇರುವಾಗ ಧ್ರುಪದ ನಗರದಿ ಉಪವಸ ಇರುವಾಗ ಕಾಟನೆ ಬಂದರವ ಕೋಟಿ ಮರಜಯ ಕಾಟನೆ ಬಂದರವ ಕೋಟಿ ಮರಜಯ ಬಿಡು ಬಿಡು ಕೋದರ ನಿನ್ನಯ ನಾರಾಯಣ ಚೆನ್ನಾಗಿ ಹೇಳು. ಬಲಭದ್ರನಿಗೆ ನೀತಿಯ ಬೋಧಿಸಿ ಬಲಭದ್ರನಿಗೆ ನೀತಿಯ ಬೋಧಿಸಿ ಸಂಗೀತು ಭಾಜನ ಕೋಟಿಲು ಮರಜಯ ಸಂಗೀತು ಭಾಜನ ಕೋಟಿಲು ಮರಜಯ ಬಿಡು ಬಿಡು ರೋಗೋದರ ನಿನ್ನಯ ಬಿಡು ಬಿಡು ರೋಗೋದರ ಬಿಡು ಬಿಡು ರೋಗೋದರ ನಿನ್ನಯ ಶ್ರೇಷ್ಠ ಮಾದ ಬೋಸರೊಡನೆ ಯೇಷವನ್ನು ತೊಟ್ಟು ದ್ರುಪದನ ನಗರದಲ್ಲಿ ಹೊಟ್ಟೆ ಎಮ್ಮು ಹಸುವು ತಾಳಲಾರದೆ ಬಡಿದು ತೋರಿಸಿದ ಆ ಕ್ಷಣವೇ ಪಟ್ಟಣ ಎನ್ನ ಬರೊಳಗಿದ್ದ ಉಂಗುರವನ್ನು ಕೊಟ್ಟಿದ್ದು ಒಂದು ತಪ್ಪು. ನಾರಾಯಣ ಭಾರಿ ದೊಡ್ಡದು ಕೊಟ್ಟಿ ಬಿಡು. ಬಲಭದ್ರನಿಗೆ ನೀತಿಯನ್ನು ಬೋಧಿಸಿ ನಿನ್ನ ಅನುಜನಾದ ಮಧ್ಯಮ ಪಾಂಡವಕ್ಕೆ ಎನ್ನ ತಂಗಿಯಾದ ಸುಭದ್ರನ ಕೊಟ್ಟಿದ್ದು ಇದು ಎರಡನೇ ತಪ್ಪು. ಹಾ. ಭೀಮಸೇನ ದೇವಕಿ ನಂದನ ಘೋರ ಅರಣ್ಯದಲ್ಲಿ ಕಂಡೋ ಮುನಿಯ ಹಣ್ಣು ಮೊದಲದ್ದು ಸ್ಥಾನಕ್ಕೆ ಏರಿಸಿ ನಿಮ್ಮ 5 ಮಂದಿ ಅಣ್ಣ ತಮ್ಮಂದ್ರನನ್ನು ಕಾರಣದಲ್ಲಿ ಕಾಯ್ದುಕೊಂಡು ಬಂದಿದ್ದು ಇದು ಮೂರನೇ ತಪ್ಪು. ಹಾ. ಭೀಮಸೇನ ನಾರಾಯಣ ಈ ಬನದಲ್ಲಿ ಪಾಂಡವರಿಗೆ ಕುಪಿತ ಶಾಪವ ಕೊಡಲು ದುರ್ವಾಸನೆಂಬ ತಪೋಧನನಮ್ಮ ಆಶ್ಯ ಮಾಡಿ ಕಳಿಸಿದ್ದು ಇದು 4ನೇ ತಪ್ಪು. ಹಾ. ಭೀಮಸೇನ ನಾರಾಯಣ ನೀನು ಗಂಡಗಲಿ ನಿನ್ನ ಅನುಜನಿಗೆ ಎಂಡರ ಮಕ್ಕಳನ್ನು ಬಿಟ್ಟು ಶ್ರೇಷ್ಠವಾದ ದ್ವಾರಕೆಯನ್ನು ಬಿಟ್ಟು ಬರಿದೆಯ ರಥವನ್ನು ಒಡೆಯುವುದು ಇದು ಮಾತ್ರ ಮೊದಲನೇ ತಪ್ಪು. ಕುಂತಿ ಪುತ್ರನೇ ಲಕ್ಷ್ಮೀಪತಿಯೇ ಇನ್ನು ಅನಂತ ತಪ್ಪುಗಳಿದೆ. ಪಾಪ ನೀನಾಗಲೆಕ್ಕ ಸೈರಿಸಿಕೊಂಡಿ ಸೈರಿಸ ಭೀಮಸೇನ ಶ್ರೀಕೃಷ್ಣನ ತಪ್ಪುಗಳನ್ನು ಮನ್ನಿಸೋ ಈ ಕ್ಷಣ. ಕೃಷ್ಣ ಭೀಮಾ ನೀಲ ನಟನೆಯಿಂದ ನಾಟಕ ಸೂತ್ರಧಾರನಾಗಿ ಹೇತಕ್ಕಾಡಿವಿ ಎನ್ನ ಮನಕ್ಕೆ ನಾಟುವಂತೆ ಮಾತನಾಡಿರೋಣ ಭೀಮಾ. ಇಂಥ ಹೇಟು ಮಾತುಗಳನ್ನು ಕಲಿಯುವುದಕ್ಕೆ ಎಷ್ಟು ದಿವಸದಿಂದ ಪಾಠ ಮಾಡಿದಿ ಮರೆಯದಂತೆ. ನಿನ್ನ ಶ್ರೇಷ್ಠವಾದ ಕಮಲದೊಳ್ಳ ಮನವನಿಷ್ಠವುಳ್ಳವರು ಕಟ್ಟಡಿಗಳಿದ್ದರೂ ಹೊರ ಕಷ್ಟಗಳನ್ನು ಪರಿಹರಿಸುವೆ. ಭಕ್ತ ವತ್ಸ
ವತ್ಸಲನೆಂಬ ಬಿರುದುಗೋಸ್ಕರ ಯಾವ ಇಷ್ಟಪಟ್ಟ ಕಾರ್ಯಗಳಲ್ಲಿ ನಿಂತು ದಿಟ್ಟವಾಗಿ ನಡೆಸುವಿ. ಭಕ್ತ ವತ್ಸಲನೆಂಬ ಬಿರುದು ಬತ್ತಿರುವ ಕಾರಣ ಎತ್ತಿರುವಿ ದಶಾವತಾರವನ್ನ. ಏ ಪುರುಷೋತ್ತಮನೇ, ಏ ವಾಯುನಂದನ, ಇಲ್ಲಿ ಬಿಟ್ಟಿದ್ದಿಡುವುದು ಯಾರಿಗೆ? ನಿಮಗಾಗಿ. ಇಂಥ ನಿಷ್ಠೂರದ ಮಾತುಗಳನ್ನಾಡೋದು ಮಾತ್ರ ಸಾಕು ಮಾಡು. ಸುಮ್ಮನೆ ಬಾಲಕನಾದ ಧ್ರುವನಿಗೆ ಮೇಲಾದ ಪದವಿನ್ಯಾತಕ್ಕೆ ಕಾದಿ ಜಡದಾಕ್ಷಣ ನಿನ್ನ ಪಾದ ಜಡದಂಗಳಲ್ಲಿ ಮನ ಹರಿಗಿದ ಕಡೆಗಳಲ್ಲಿ ಪ್ರಾರ್ಥನೆಗೆ ಮಾಡದೆ ಮಕ್ಕಳನ್ನು ತರೆದು ನರನ ರಥವನ್ನು ಓಡಾಡಿಸಿ ಭಕ್ತ ವತ್ಸಲನೆಂಬ ಬಿರುದಿಗೆ ಹಾನಿ ಬಾರದಂತೆ ನರನಿಗೆ ಸಾರಥಿಯಾಗಿರುವೆ. ಕಳ್ಳ ಕೃಷ್ಣ